15 ದಿನದಲ್ಲಿ ಬಿಂಟ್ಲಾದಿಂದ ಪಾದಯಾತ್ರೆ ಕಿಮ್ಮನೆ ರತ್ನಾಕರ್. ತೀರ್ಥಹಳ್ಳಿ ಕಡೆಮನೆ ರಸ್ತೆ ಹಾಗೂ ಸೇತುವೆಗೆ 2 ರಿಂದ 3 ಕೋಟಿ ಹಣ ಬೇಕು. ಕಡೆಮನೆಯವರಿಗೆ ಎಂದು ಹಣ ಮಂಜೂರು ಮಾಡಿಸಿಕೊಂಡು ಬಿಂಟ್ಲಾವರೆಗೆ ಮಾತ್ರ ಮಾಡಿಸಿಕೊಂಡಿದ್ದಾರೆ. ಈಗ 20 ಲಕ್ಷ ಹಣ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಆ ಹಣ ಯಾವುದಕ್ಕೂ ಸಾಲೋದಿಲ್ಲ. ಇನ್ನು 15 ದಿನದ ಒಳಗಾಗಿ ನಾನು ಬಿಂಟ್ಲಾದಿಂದ ಪಾದಯಾತ್ರೆ ಮಾಡ್ತೇನೆ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಹೇಳಿದ್ದಾರೆ. ಈ ಭಾಗಕ್ಕೆ ರಸ್ತೆ ಆಗಬೇಕಿತ್ತು. ಈಗಾಗಲೇ ನಮ್ಮ ಶಾಸಕರು ಅವ್ರ ತೋಟ, ಅವ್ರ ಮಗ ಸಿ ಕೃಷ್ಣಮೂರ್ತಿ ಅವ್ರ ತೋಟಕ್ಕೆ 2 ಕೋಟಿ ಮಂಜೂರು ಮಾಡಿಸಿದ್ದಾರೆ. ಆ ಮಂಜೂರು ಮಾಡಿಸಿದ ಹಣನ ಈ ಕಡೆಮನೆ ಏನು ಹೆಸರು ಇತ್ತು, ಕಡೆಮನೆಗೆ ಕರೆಕ್ಟಾಗಿ ಮಾಡಿಸಿದರೆ 1/4 ಭಾಗದ ಪ್ರಾಬ್ಲಮ್ ಈ ಭಾಗದ ಜನರಿಗೆ ಕಂಪ್ಲೀಟ್ ಆಗ್ತಿತ್ತು. ಮತ್ತು ನಾನು ನಿನ್ನೆ ಅವರಿದ್ದ ಜೊತೆಗಿದ್ದು ಅದು ಸಂಘರ್ಷ ಆಗೋದು ಬೇಡ ಅಂತ ಹೇಳಿ ನಾನು ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಅದು ಒಳ್ಳೆಯದಲ್ಲ ಅಂತ. ಈಗ ಆದ್ಯತೆ ಅಂತಂದರೆ ಇಲ್ಲಿ ಹೊಸ ಸೇತುವೆ ಆಗಬೇಕು. ಇದು ಸುಮಾರು 2-2.5 ಕೋಟಿ ರೂಪಾಯಿ ಬೀಳುತ್ತೆ. ಅಪ್ರೋಚ್ ರೋಡ್ ಎಲ್ಲ ಸೇರಿ ಮುಗಿಯುತ್ತೆ. ಏನು ಕಡೆಮನೆ ಊರಿಗಿದೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಆಗಬೇಕಾಯಿತು. ಇದಕ್ಕೊಂದು 2.5 ರಿಂದ 3 ಕೋಟಿ ರೂಪಾಯಿ ಹಣ ಬೇಕು. ಅವರು ಕಡೆಮನೆ ಊರ ಹೆಸರು ಹಾಕಿ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಅವರು ತೋಟದವರೆಗೆ ರಸ್ತೆ ಮಾಡಿಸ್ಕೊಂಡು ಸುಮ್ಮನೆ ಇದ್ದಾರೆ. ಈಗ ನಾನೊಂದು 20 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. 20 ಲಕ್ಷ ಯಾವ ಉಪಯೋಗಕ್ಕೂ ಬರೋಲ್ಲ. ಸ್ವಲ್ಪ ಬರುತ್ತೆ, ಅದೇನು ನಗಣ್ಯ ಅಂತ ನಾನು ಹೇಳೋದಿಲ್ಲ. ಆದರೆ ತಪ್ಪು ಮಾಡಿದ್ದಾರೆ. ಈಗ ನಾನೇನು ಯೋಚನೆ ಮಾಡಿದ್ದೀನಿ ಅಂದರೆ, ಬರ್ತೀನಿ ಅಂತ ನಿನ್ನೆ ಇವ್ರಿಗೆ ಮಕ್ಕಳ ಎದುರುಗಡೆ ಹೇಳಿದ್ದೆ. ಅದಕ್ಕೆ ಅಂದರೆ ನಾನೊಂದು ಪ್ರಪೋಸಲ್ ಕೊಡ್ತೇನೆ. ಈಗ ನಾನು ಪ್ರಪೋಸಲ್ ಕೊಟ್ಟು ಅಪ್ರೂವ್ ಆದ್ರೂ ಮತ್ತೆ ಶಂಕುಸ್ಥಾಪನೆ ಉದ್ಘಾಟನೆ ಅವರೇ ಮಾಡೋದು. ಈಗ ನಾನೇನು ನನ್ನ ಅವಧಿನಲ್ಲಿ ಮಾಡಿದ್ದೆ ಎಲ್ಲ ಅವರೇ ಮಾಡಿರೋದು. ಈಗ ಉದ್ಘಾಟನೆ ಶಂಕುಸ್ಥಾಪನೆ ಇಲ್ಲ, ಅದು ಯಾರು ಮಾಡ್ಕೊಂಡು ಹೋಗಲಿ, ಅದ್ರ ಬಗ್ಗೆ ನನಗಿಲ್ಲ. ಬಟ್ ಈ ಭಾಗಕ್ಕೆ 2.5 ಕೋಟಿ ರೂಪಾಯಿ ರಸ್ತೆನ ಇಲ್ಲಿಗೆ ಮಂಜೂರು ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಮಿನಿಸ್ಟ್ರ್ ಹತ್ರ ಮಾತಾಡಿ, ಮತ್ತು ಇಲ್ಲಿಂದ ಸೇತುವೆ ಹೊಸದಾಗಿ ಆಗಬೇಕಿದೆ. ಇದಕ್ಕೂ ಸುಮಾರು 2.5 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಮೇಲೆ ಬೇಕಾಗುತ್ತೆ ರಸ್ತೆಗೆ. ಅದನ್ನು ಕೂಡ ಮಂಜೂರು ಮಾಡಿಸೋವಂಥ ಪ್ರಯತ್ನ ಮಾಡ್ತಾನೆ. ಆ್ಯಕ್ಚುಲಿ ಈಗ ಈ ಭಾಗದ ಜನರಿಗೆ ಶಾಸಕರು ಮೋಸ ಮಾಡಿದ್ದಾರೆ ಅನ್ನೋದೇ ನನ್ನ ಇದು. ಯಾಕೆಂದರೆ ಅವ್ರ ತೋಟಕ್ಕೆ ಮಾಡಿಸ್ಕೊಳ್ಳೋ ಆದ್ಯತೆಯನ್ನು ಇದಕ್ಕೆ ಮಾಡಬೇಕಾಗಿತ್ತು. ಇದು ಒಂದಲ್ಲ, ಹೀಗೆ ಎಲ್ಲ ಕಡೆಗೂ ಮಾಡಿದ್ದಾರೆ. ತಾಲೂಕಿನ ನೆರಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡೆಮನೆ ಗ್ರಾಮಕ್ಕೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಾನು ರಸ್ತೆಗಾಗಿ ಮಕ್ಕಳಿಗೆ ಊರಿಗೆ ಬರೋದಾಗಿ ಹೇಳಿದ್ದೆ, ಹಾಗಾಗಿ ಬಂದಿದ್ದೇನೆ. ಇಲ್ಲಿನ ಪರಿಸ್ಥಿತಿ ಹಾಗೂ ಎಷ್ಟು ಖರ್ಚಾಗುತ್ತೆ ಎಂಬುದಾಗಿ ಮಾಹಿತಿ ಪಡೆದು ಸಚಿವರ ಬಳಿ ಮಾತನಾಡ್ತೇನೆ. 2.50 ಕೋಟಿ ವೆಚ್ಚದ ರಸ್ತೆ ಮಂಜೂರು ಮಾಡಿಸಲು ನಾನು ಪ್ರಯತ್ನ ಪಡ್ತೇನೆ. ಆದರೆ ಈ ಗ್ರಾಮದ ಜನರಿಗೆ ಶಾಸಕರು ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಅವರಿಗೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಅವಕಾಶ ಕೊಡುವುದು, ಅರ್ಧಂಬರ್ಧ ಕೆಲಸ ಮಾಡೋದು, ಅದರಲ್ಲೂ ಮಳೆಗಾಲದಲ್ಲಿ ಹಣ ಬರುತ್ತೆ, ಇವರಿಗೂ ಬರುತ್ತೆ. ಆದರೆ ಶಾಸಕರು ತಮ್ಮ ಅಳಿಯನಿಗೆ ಹಣ ಆಗಲಿ ಎಂದು ಹುಲಿಕಲ್ ಘಾಟಿಗೆ ನೀಡಿದ್ದಾರೆ. PWD ಇಲಾಖೆಯಿಂದ ಅದಕ್ಕೆ ಹಣ ಬರುತ್ತೆ, ಆದರೆ ಮಳೆಗಾಲಕ್ಕಾಗಿ ಬರುವ ಹಣ ಅದಕ್ಕೆ ಬಳಸಿರೋದು ಸರಿಯಲ್ಲ. ಇವರು ತಮ್ಮ ಕಾರ್ಯಕರ್ತರಿಗೆ ಎಲ್ಲಿ ಲಾಭ ಆಗುತ್ತದೋ ಅಲ್ಲಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮೇನ್ ರೋಡ್, ಆಗುಂಬೆ ಮೇನ್ ರೋಡ್ ಅಂದರೆ ಆಗುಂಬೆಯಿಂದ ಬಿದಿರುಗೋಡಿಗೆ ಹೋಗೋ ಮೇನ್ ರೋಡಿಂದ ಉಳ್ಮಡಿಗೆ 5 ರಿಂದ 6 ಕಿಲೋಮೀಟರ್ ಆಗುತ್ತೆ. ಒಂದು 5-6 ಕಲ್ವರ್ಟ್ ಆಗುತ್ತೆ. ಇದಾಗಿದೆ. ನಾನು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಹೇಳಿ ಮಾಡಿ ಮಂಜೂರು ಮಾಡಿಸ್ದೆ. ಬಂದ ಮೇಲೆ ಏನಾಯಿತು, ಅದು SP ಮತ್ತು DC ಇದಕ್ಕೆ ಬಿಡ್ತಾರೆ. ಬಿಟ್ಟ ತಕ್ಷಣ ಇವ್ರು ಹೋಗೋದು ಅರ್ಜಿ ಕೊಟ್ಟರು. ಎಲ್ಲ ಒಂದೊಂದು ಗ್ರಾಮಕ್ಕೆ ಒಂದೊಂದು ಬೂತಿಗೆ 10 ಮೀಟ್ರ್ ಮಾಡಿಸ್ತೀನಿ ಅಂಥೇಳಿ ಆ ಉಳ್ಮಡಿಗೆ ಏನು ನಾವು ನಿವೇದನೆ ಕೊಟ್ಟಿದ್ದೀವಿ, ಆ ರಸ್ತೆ ಹಾಗೇ ಇದೆ. ಆ ರಸ್ತೆ ಹಾಗೆ ಹೋಗುತ್ತೆ. ಇವರೇನು ಮಾಡಿದ್ದಾರೆ ಅಂದರೆ, ಇವ್ರ ಕಡೆಯವ್ರು ಎಲ್ಲಿದ್ದಾರೆ, ಈಗ ಇಲ್ಲಿ ರಸ್ತೆ ಮಾಡಿಸುವಾಗ ನೋಡ್ತಾರೆ ಅವ್ರ ಪಾರ್ಟಿಯವ್ರು ಯಾರಿದ್ದಾರೆ ಅಂತ, ಅವ್ರಿಗೆ ಲಿಂಕ್ ಕೊಡೋ ಹಂಗೆ ಮಾಡುವಂಥದ್ದು ಪ್ರತಿ ಕಡೆನೂ. ಈಗ ರಿಟೈನಿಂಗ್ ವಾಲು ತೂದೂರು ದೊಡ್ಡ ಮನೆಯಲ್ಲಿ ತೂದೂರು ಮನೆ ಹೊಳೆ ಇದೆ, ಅದು ಕುಂಟೆ ಹೊಳೆ, ಅದು ಭಾರಿ ಡ್ಯಾಮೇಜ್ ಮಾಡೋವಂಥ ಹೊಳೆ. ಅದು ಎಲ್ಲ ಕಡೆಯಿಂದ ಅವರು ಏನು ಮಾಡ್ತಾರೆ ಅಂದರೆ, ಅವ್ರ ಪಾರ್ಟಿಯವ್ರ ವರ್ಕರ್ ಎಲ್ಲಿದೆ, ಅವ್ರ ತೋಟ ಎಲ್ಲಿದೆ, ಅಲ್ಲಿ ರಿಟರ್ನ್ ವಾಲಿಗೆ ಕೊಡ್ತಾರೆ. ನಗರದಲ್ಲೂ ಅದನ್ನೇ ಮಾಡಿರೋದು. ಇಡೀ ಕ್ಷೇತ್ರದಲ್ಲಿ ಅವ್ರ ವಿವೇಚನೆಗೆ ಬಂದಿರತಕ್ಕಂಥ ಹಣನ ತಗೊಂಡಾಗ ಅದನ್ನು ಮಾಡ್ತಾರೆ. ಮತ್ತು ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದಂಥ ಹಣ ಇರುತ್ತಲ್ಲ, ಇಂಥ ಊರುಗಳಿಗೆ ಬಳಸ್ಬೋದು ಅದನ್ನು. ಯಾವುದು ಫ್ಲಡ್ಡಲ್ಲಿ ಬರೋವಂಥದ್ದು ಒಂದು 25-50 ಕೋಟಿ ರೂಪಾಯಿ ಹಣ ಮಂಜೂರು ಮಾಡ್ತಾರೆ. ಕಳೆದ ವರ್ಷ ಫ್ಲಡ್ಡಲ್ಲಿ ಹಣ ಬಂತು. ಫ್ಲಡ್ಡಲ್ಲಿ ಇವರಿಗೂ ಬಂದಿದೆ. ಇವ್ರೇನು ಮಾಡಿದ್ದಾರೆ ಗೊತ್ತಾ, ಅವ್ರ ಅಳಿಯ ಇದ್ದಾರಲ್ಲ CV ಚಂದ್ರಶೇಖರಿಗೆ ದುಡ್ಡಾಗಲಿ ಅಂಥೇಳಿ ಆ ದುಡ್ಡನ್ನು ತಗೊಂಡು ಹುಲಿಕಲ್ ಘಾಟಿಗೆ, ನಾನು ಹೇಳೋದು ಹುಲಿಕಲ್ ಘಾಟಿ ಸ್ಟೇಟ್ ಹೈವೇ, ಅದು PWDಯಿಂದ ಬೇರೆ ಕಡೆಯಿಂದ ಹಣ ತಂದು ಅದಕ್ಕೆ ಹಾಕ್ಬೋದು. ಮಳೆಗಾಲಕ್ಕೆ ಬಂದ ಹಣನ ಮಳೆಗಾಲದಲ್ಲಿ ಈಗ ಗದ್ದೆ ನಿಮಗೆ ಹೋಗ್ಲಿಕ್ಕಾಗಲ್ಲ, ರಿಟರ್ನಿಂಗ್ ವಾಲಿಗೆ ಬೇಕು, ನೀವು ಹೊಳೆ ದಾಟೋಕ್ಕಾಗಲ್ಲ, ಅದಕ್ಕೊಂದು ಕಲ್ವರ್ಟ್ ಬೇಕು, ಸೇತುವೆ ಮೇಲೆ ನೀರು ಹೋಗ್ತಾ ಇದೆ, ಅದಕ್ಕೆ ಕೊಡೋ ಅಂಥದ್ದು. ತೋಟ ಗದ್ದೆ ಮೇಲೆ ನೀರು ಬಿದ್ದು ಹೋಗುತ್ತೆ,
ಬಂಡು ಕಿತ್ಕೊಂಡು ಹೋಗುತ್ತೆ ಅಂಥದಕ್ಕೆ ಕೊಡೋದು. ಇವ್ರೇನು ಮಾಡ್ತಾರೆ ಅಂದರೆ ಇವರು ಕಾರ್ಯಕರ್ತರಿಗೆ ಎಲ್ಲಿ ಲಾಭ ಆಗುತ್ತೆ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಸ್ಥಳೀಯರಿಗೆ ಹೋಗಿ ಇಂಥದ್ದೆಲ್ಲ ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತೀನಿ ನಿಮ್ಮ ಊರಿನರಿಗೆ. ಅದಕ್ಕೆ ನಾನು ಅಲ್ಲೇನಾಗುತ್ತೆ, ಅವರು ಕೂತಾಗ ನಾವು ಮಾತಾಡೋದು ಸರಿ ಹೋಗಲ್ಲ. ಮತ್ತು ನೀವು ಮಕ್ಕಳು ಬಂದ್ಕೊಂಡು ಕೂತಿದ್ದೀರಿ, ಅವರಿದ್ರೆ ಮಕ್ಕಳಿದ್ರಗಡೆ ನಾವು ಆ ರೀತಿಯೆಲ್ಲ ಸಂಘರ್ಷ ಮಾಡ್ಕೊಳ್ಳೋದು ಒಳ್ಳೆ ಮೆಸೇಜ್ ಅಲ್ಲ, ಸಾರ್ವಜನಿಕರಿಗೆ ಒಳ್ಳೆ ಮೆಸೇಜ್ ಅಲ್ಲ ಅದು. ಆದ್ದರಿಂದ ನಾನು ಏನೂ ಮಾತಾಡಲಿಲ್ಲ. ನನ್ನಿಂದ ಏನು ಸಾಧ್ಯತೆ ಅದು ಮಾತು. ಈಗ ಹಕ್ಕಿರೋದು ಅವರಿಗೆ, ಅಧಿಕಾರ ಈ ಕ್ಷೇತ್ರ ಜನ ಕೊಟ್ಟಿರೋದು ಅವರಿಗೆ. ನನಗೇನು ಅಧಿಕಾರ ಇಲ್ಲ. ಕಳೆದ 9 ವರ್ಷದಿಂದ ನನಗೇನು ಅಧಿಕಾರ ಇಲ್ಲ, ಅಧಿಕಾರ ಇರೋದು ಅವ್ರ ಹತ್ರ. ಆದರೆ ನಾನು ಜವಾಬ್ದಾರಿ ತಗೊಂಡು ಮಾಡಿಸ್ತಾ ಇದ್ದೀನಿ. ಇವತ್ತಿಗೂ ಕೂಡ ನನ್ನಿಂದ ಏನಾಗಬೇಕೋ ಅದನ್ನು ನಾನು ಮಾಡ್ತಾಯಿದ್ದೀನಿ. ಇದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತೇನೆ. ಇವ್ರು ಏನು ಮಾಡ್ತಾರೆ ಅಂದರೆ, ಈಗ ನಾಲ್ವರ ಹತ್ರ ಅಲ್ಲಿಗೊಂದು ಸೇತುವೆ ಆಗಬೇಕಾಗಿತ್ತು. ನಾನು ಮಳವಾಡಿಗೆ ನಾನು ಅವ್ರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಮಾತಾಡಿದೆ, PWD ಮಿನಿಸ್ಟ್ರು ಇಲ್ಲ ಕಿಮ್ಮನ ಹತ್ರ ನಾನು ಬರ್ತೀನಿ, ನಾನು ಮಂಜೂರು ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಮನವಿ ಕೊಟ್ಟೆ. ನಾನು ಮನವಿ ಕೊಟ್ಟಿದ್ದು ಗೊತ್ತಾಯ್ತಾ, ಸರಿ ಮತ್ತೆ ತೀರ್ಥಹಳ್ಳಿಗೆ ಬರ್ತಾರೆ ಅಂತ ಗೊತ್ತಾದ್ಮೇಲೆ ಹೇಳಿದೆ, ನಾನು ಇರೋದಿಲ್ಲ, ನಾನು ಆರೋಗ್ಯ ಸರಿ ಇಲ್ಲ, ನಾನು ಅಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬೆಳಗ್ಗೆ ನೀವು 4 ನೀವು ಭೇಟಿ ಕೊಡಬೇಕು. ಇಲ್ಲ ಕಿಮ್ಮನ ಹೋಗ್ತೀನಿ. ಅವ್ರು ಭೇಟಿ ಕೊಟ್ಟಾಯ್ತು, ಇವರು ಮೆಸೇಜ್ ಹಾಕಾಯ್ತು, ನಾನು ಮಂಜೂರು ಮಾಡಿಸ್ತಿದ್ದೀನಿ. ಇವರಿಗೆ ಅವ್ರ ತಲೆಯಲ್ಲೇ ಇರಲಿಲ್ಲ. ಆ್ಯಕ್ಚುಲಿ BJPಯವರು, ಕಾಂಗ್ರೆಸ್ನವರು, JDSನವರು ಎಲ್ಲರೂ ಬಂದಿದ್ರು ನನ್ನ ಹತ್ರ. ಅದೊಂದು 50 ವರ್ಷದ ಹಿಂದೆ ಮಂಜೂರಾಗಿ ಬೇಗನೆ ರಾಮಯ್ಯನವ್ರ ಕಾಲದಲ್ಲಿ ಆಗಿರೋ ಇದು. ಅದೊಂದು 8 ಅಡಿ ಅಗಲ ಇದೆ, ಕೆಳಗಡೆ ಎಲ್ಲ ಹೋಗ್ಬಿಟ್ಟಿದೆ. ದೊಡ್ಡ ಊರಿಗೆ ಲಿಂಕ್ ಆಗೋವಂಥ ಪ್ಲೇಸ್ ಅದು. ಅದನ್ನು ಮಂಜೂರು ಮಾಡ್ಸೋಕ್ಕೆ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರೆ ಅದನ್ನು ಮಾಡ್ತಾರೆ ಅವರು ಕರ್ಕೊಂಬಂದಿದ್ದು ನಾನು ಇರಲಿಲ್ಲ ಅಷ್ಟೇ. ನಾನು ಮಂಜೂರು ಮಾಡಿಸ್ಬಿಟ್ಟೆ ಅಂತ ಹೇಳಿ ಅವರಿಗೆಲ್ಲ ಮೀಡಿಯಾದಲ್ಲೇ ಹಾಕಿ ಆಯಿತು, ನಾನು ಮಂಜೂರು ಮಾಡಿಸ್ಬಿಟ್ಟಿದ್ದೀನಿ, ನಾನು ಲೆಟ್ರ್ ಕೊಟ್ಟಿದ್ದೀನಿ. ಸುಮ್ಮನೆ ಒಂದು ಲೆಟ್ರ್ ಕೊಟ್ಟು ಸುಮ್ಮನೆ ಆಗ್ಬಿಡೋದು. ಈ ರೀತಿ ನಡೀತಾ ಇದೆ. ಅವ್ರು ಏನಾರು ಮಾಡ್ಕೊಂಡು ಹೋಗಲಿ. ಬಟ್ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಮೊದಲು ಈ ಊರಿಗೆ ಮಾಡಬೇಕಾಗಿತ್ತು. ಅವ್ರು ತಪ್ಪು ಮಾಡಿದ್ದು. ಅವರಿಗೆ ಈ ರಾಜ್ಯದ ಪ್ರತಿ ಶಾಸಕರಿಗೆ 25 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ. ಕಳೆದ ವರ್ಷ ಬಿಡುಗಡೆ ಮಾಡಿದ್ದಾರೆ. ಮಾಡಿದಂಥ ಸಂದರ್ಭದಲ್ಲಿ ಇಂಥದ್ದೇನು ಕಮಿಟ್ಮೆಂಟ್ ಇತ್ತು, ಈ ಸಪೋಸ್ ಅವ್ರು ತೋಟಕ್ಕೆ ಮಾಡ್ಕೊಳ್ಳೋ ಬದಲಿಗೆ ಇದಕ್ಕೆ ಮಾಡ್ಬೋದಾಗಿತ್ತು, ಇದಕ್ಕೆ ಮಾಡ್ಬೋದಿತ್ತು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಕಾಂಕ್ರೀಟ್ ರೋಡನ್ನು ಅದು ಆ್ಯಕ್ಚುಲಿ ಕಾಂಕ್ರೀಟ್ ರೋಡ್ ಎಲ್ಲಿ ಆಗಬೇಕಾಗತ್ತೆ ಅಂದರೆ ಈ ಹುಲಿಕಲ್ ಘಾಟ್ ಅಂತೆಲ್ಲ ಬೇಕು. ಈ ಕಾಂಕ್ರೀಟ್ ರೋಡು ನೀವು 1 ಫರ್ಲಾಗ್ ಮಾಡೋದನ್ನು 3 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಟಾರ್ ರೋಡ್ ಮಾಡ್ಬೋದು. ಅದನ್ನು ಆ ರೀತಿಯೆಲ್ಲ ಅವರು ತೋಟಕ್ಕೆ ಅಷ್ಟು ದೊಡ್ಡದು ಮಾಡಬೇಕಾದ ಅಗತ್ಯ ಇರಲಿಲ್ಲ. ಕಾಂಕ್ರೀಟ್ ರೋಡ್ ಬದಲಿಗೆ ಇದಕ್ಕೆ ಹಣ ಕೊಡ್ಬೋದಾಗಿತ್ತು. ಹಿಂದಿನ ಸರಿನೂ ಕೂಡ ನಾನು ಮಿನಿಸ್ಟರ್ ಆಗಿದ್ದಾಗ, ನಾನು ಶಾಸಕನಾಗಿದ್ದಾಗಲೂ ಕೂಡ ಇದೇ ರೀತಿ ತಾಪತ್ರ ಮಾಡಿದ್ದು. ಎಲ್ಲಿ ಹರಿಜನರ ಕಾಲೋನಿ ಇತ್ತು ಅಲ್ಲಿಗೆ ನಾನು ಒಂದು 200 ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಂಬಂದಿದ್ದೆ. ಕಾಂಕ್ರೀಟ್ ರೋಡ್ ಮಾಡೋದು ಬೇಡ, ಹರಿಜನರ ಸಂಖ್ಯೆ ಇಲ್ಲ ಅಂತ ತಕರಾರು ಮಾಡಿದ್ರು ಇವರು. ಬಿಂತ್ಲ ಜನ ಹೇಳ್ತಾರೆ ಸರ್, ಬಿಂತ್ಲ ಜನ ನಾವು ಭಾಳ ವರ್ಷದಿಂದ ಮನವಿ ಕೊಡ್ತಾ ಇದ್ವಿ ಈ ರಸ್ತೆಗೋಸ್ಕರ, ಆದರೆ ಇಷ್ಟು ಟೈಮು ನಮಗೆ ಕೊಟ್ಟಿರಲಿಲ್ಲ. ತೋಟ ಆದ ನಂತರದಲ್ಲಿ ರಸ್ತೆ ಮಾಡ್ಯಾರ, ಕಾಂಕ್ರೀಟ್ ರಸ್ತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಹೌದೌದು, ಅದೇ ನಾನು ಹೇಳ್ತಾ ಇರೋದು. ಈಗ ನೋಡಿರಿ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಇಷ್ಟು ಅವಕಾಶನ ಬೇರೆ ಯಾವ ಜನಪ್ರತಿನಿಧಿಗೂ ಕೊಡಲಿಲ್ಲ. ಗೋಪಾಲ್ಗೌಡರಿಗೂ ಕೊಡಲಿಲ್ಲ. ಫಸ್ಟು 15 ವರ್ಷ ಫಸ್ಟ್ MLA ಆಗಿದ್ರಲ್ಲ, ಅವಾಗ ಏನು ಕೆಲಸ ಆಗಿತ್ತು? ಯಾವ ಊರಿಗೆ ರಸ್ತೆ ಆಗಿತ್ತು? ಯಾವ ಊರಿಗೆ ನಿಮ್ಮ ಬಿಳ್ಕೊಪ್ಪಕ್ಕೆ ರಸ್ತೆ ಇರಲಿಲ್ಲ, ಇಕೆರೆಬೇಳೋ ಮೇಲೆ ರಸ್ತೆ ಇರಲಿಲ್ಲ. ಅವೆಲ್ಲ ಮಾಡಿಸಿರೋದು ನಾನು. ನಿಮ್ಗೇನು ತಾರೀಕೋಡಿಗೆ ಯಾರಿಗೂ ರಸ್ತೆ ಇರಲಿಲ್ಲ, ತಾರೀಕೋಡಿಗೆ ರಸ್ತೆ ಇರಲಿಲ್ಲ. ನಿಮ್ಗೇನು ಇವತ್ತು ಉತ್ತಿನಕೋಡಿಗೆ ಹೋಗಿದ್ರೆ ಆ ರಸ್ತೆ ಇರಲಿಲ್ಲ, ಹಣಗಿರಿ ದೇವಸ್ಥಾನಕ್ಕೆ ರಸ್ತೆ ಇರಲಿಲ್ಲ. ಏನು ಅವ್ರಿಗೆ ನಾನು ಇಡೀ ಹೋಬಳಿದೆಲ್ಲ ಚಿತ್ರ ನನ್ನ ಎದುರುಗಡೆ ಇದೆ, ನಾನೇನೇನು ಮಾಡಿಸಿದ್ದೀನಿ ಅಂತ. ಇನ್ನು ಸರ್ಕಾರ ಗ್ಯಾರಂಟಿಗಾಗಿ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಎಂಬ ಅರಗ ಜ್ಞಾನೇಂದ್ರರ ಮಾತಿಗೆ ಉತ್ತರಿಸಿದ ಇವರು, ಇದು ಬಡವರಿಗೆ, ಅಗತ್ಯ ಇರುವವರಿಗೆ ಕೊಡ್ತಾ ಇರೋದು, ಟ್ಯಾಕ್ಸ್ ಕಟ್ಟುವವರಿಗೆ ಕೊಡ್ತಾ ಇಲ್ಲ. ಆಗ 420 ಕಾರ್ಯಕ್ರಮ ಎಂದರು. ಈಗ ದೇಶದ ವಿವಿಧೆಡೆ BJPಯವರೇ ಕೊಡ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತಾರೆ? ಸೇತುವೆ ಅಭಿವೃದ್ಧಿ ಬಗ್ಗೆ ಅವರು ಮಾತನಾಡೋದಿಲ್ಲ, ಆದರೆ ಜಾತಿ ಧರ್ಮದ ಬಗ್ಗೆ ಮಾತನಾಡ್ತಾರೆ. ಅವರು ಅದರ ಆಧಾರದ ಮೇಲೆ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಅನುದಾನ ಬರ್ತಿಲ್ಲ ನೋಡಿ. ಈಗ ಜ್ಞಾನೇಂದ್ರಿಗೆ ಏನಾಗಿದೆ ಅಂದರೆ, ಅವರಿಗೆ ಅಧ್ಯಯನದ ಕೊರತೆ ಇರೋದ್ರಿಂದ ಆ ಸಮಸ್ಯೆ. ಒಂದು ಹೇಳ್ತೇನೆ ನೋಡಿ, ಈ ದೇಶದಲ್ಲಿ 16 ಲಕ್ಷ ಕೋಟಿ ರೂಪಾಯಿನ ಸಾಲ ಮನ್ನಾ ಮಾಡಿದರು ಮೋದಿ. ಆ ಸಾಲ ಯಾರದ್ದದು? ಅದಾನಿದು, ಅಂಬಾನಿದು. 57 ಜನ ಕಂಪ್ನಿಗಳದ್ದು 16 ಲಕ್ಷ ಕೋಟಿನ ಸಾಲ ಮನ್ನಾ ಮಾಡಿದರು. ಅದೇನಂತೆ ಈ ಇದು ಕೊಡ್ತಾ ಇರೋದು ಯಾರು ಬಡಸ್ಕಲಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟರಿಗೆ ಕೊಡ್ತಾ ಇಲ್ಲ. ಬಡಸ್ಕಲಿದ್ದಾರೆ, ಇಲ್ಲ ಉದ್ಯೋಗ ಕೊಡಬೇಕು. ಒಂದು ನಾಗರಿಕ ಸರ್ಕಾರ ಅಂದರೆ ಅದರ ಕರ್ತವ್ಯ ಏನೋ, ಒಂದು ಉದ್ಯೋಗ ಕೊಡಬೇಕು.
ಯಾರು ಒಬ್ಬ ಡಿಗ್ರಿಯಾಗಿ ಮನೆಗೆ ಬರ್ತಾನೆ, PUC ಆಗಿ ಮನೆಗೆ ಬರ್ತಾನೆ, ಅವನಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಲಿಲ್ಲ ಅಂದರೆ ಅವನಿಗೆ ತಿಂಗಳ ಭತ್ಯೆ ಕೊಡಬೇಕು. ಅದು ಒಂದು ನಾಗರಿಕ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ 56,000 ಕೋಟಿ ರೂಪಾಯಿ ಕೊಡ್ತಾ ಇದೆ ಅಂದರೆ 100% ಅದು ಕರೆಕ್ಟ್ ಇದೆ. ಅದು ಏನು ಬಡವರಿಗೆ ಕೊಡ್ತಕ್ಕಂಥದ್ದು, ಏನು ಕುತ್ಕೊಂಡು ತಿನ್ನೋರಿಗೆ ಕೊಡ್ತಾ ಇರೋದಲ್ಲ. ಕುತ್ಕೊಂಡು ತಿನ್ನೋರಿಗೆ ಕೊಡೋದಿದ್ರೆ ಅದನ್ನು ಕಟ್ ಮಾಡಲಿ ಬೇಕಾದರೆ. ಬಟ್ ಇದು ಕೊಡ್ತಾ ಇರ್ತಕ್ಕಂಥದ್ದು ದಿನನಿತ್ಯದ ಅಗತ್ಯ ಇರ್ತಕ್ಕಂಥವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಆವಾಗ 420 ಪ್ರೋಗ್ರಾಮ್ ಅಂತ ಹೇಳಿದರು. ಈಗ BJP ಸರ್ಕಾರ ಇಡೀ ದೇಶಾದ್ಯಂತ ಇದಾವಲ್ಲ, ಅಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ, ಅದನ್ನು ಮಾಡ್ತಾ ಇದ್ದಾರಲ್ಲ. ಅದು 420 ಸರ್ಕಾರನ BJPದು. ಇಲ್ಲಿಗೊಂದು ಭಾಷಣ ಅಲ್ಲಿಗೊಂದು ಭಾಷಣ ಅಲ್ಲ. ಆ್ಯಕ್ಚುಲಿ 100% ನಾನು ಅದ್ರ ಪರ ಇರೋನು. ಬಡವರ ಪರವಾಗಿ ಇರ್ತಕ್ಕಂಥ ಏನೇ ಕಾರ್ಯಕ್ರಮನೂ ಯಾವ ಕಾರಣದಲ್ಲೂ ಕೂಡ ಅಭಿವೃದ್ಧಿನ ಜೊತೆ ತೊಗೊಳಕ್ಕೆ ಬೇರೆ ಕಾರ್ಯಕ್ರಮಗಳಿದ್ದಾವೆ. ಅದನ್ನು ಮಾಡಿದರೆ ಆಯಿತು. ಅದನ್ನೇನು ಇದರಿಂದ ಮಾಡಬೇಕು ಅಂತಿಲ್ಲ. ಇವತ್ತು ಕರ್ನಾಟಕ ನನ್ನ ಲೆಕ್ಕದಲ್ಲಿ ಅವರು ಉಳ್ಕೊಂಡಿರೋದು ಜಾತಿ ಧರ್ಮದ ಆಧಾರದ ಮೇಲೆ, ಆಡಳಿತದ ಆಧಾರದ ಮೇಲೆ. ಜ್ಞಾನೇಂದ್ರ ಉಳ್ಕೊಂಡಿರೋದು ಅದರ ಆಧಾರದ ಮೇಲೆ. ಜ್ಞಾನೇಂದ್ರ ಉಳ್ಕೊಂಡಿರೋದು ಜಾತಿ ಧರ್ಮದ ಬಗ್ಗೆ ಮಾತಾಡೋದು. ನೀವು ಅನ್ನದ ಬಗ್ಗೆ ಮಾತಾಡಲ್ಲ, ಸೇತುವೆ ಬಗ್ಗೆ ಮಾತಾಡಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ, ಇದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಈಗ ನನಗೆ ಮಾಹಿತಿ ಇದೆ. ಈಗ ನೀವೆಲ್ಲ ಹೆಣ್ಮಕ್ಳಿದ್ದೀರಿ, ಕಾಂಟ್ರಾಕ್ಟ್ಗಳಿದ್ದಾರೆ. ಯಾರು ಕಾಂಟ್ರಾಕ್ಟರ್ ಹತ್ರ ಕಿಮ್ಮನೆಯವ್ರು ದುಡ್ಡು ಕೇಳಿದಾರೆ ಅಂತ ಕೇಳಿ, ಪರ್ಸೆಂಟೇಜ್ ಜ್ಞಾನೇಂದ್ರ ಕೇಳ್ತಾರಲ್ಲ, ಕೇಳಿ. BJP ಅವ್ರ ಹತ್ರನೇ ಕೇಳಿ ಎಷ್ಟು ತಗೋತಾರೆ ಅಂತ. ಅರಳಸುಳ್ಳಿ ಅವ್ರ ತಮ್ಮನ ಹೆಸರಲ್ಲಿ 3 ಕೋಟಿ ರೂಪಾಯಿದು ಆಸ್ತಿ ತಗೊಂಡಿದ್ದಾರೆ. ಕಟ್ಟೆಕೊಪ್ಪ ಗ್ರಾಮದಲ್ಲಿ ತಗೊಂಡಿದ್ದಾರೆ, ಇಲ್ಲಿ ತಗೊಂಡಿದ್ದಾರೆ. ಹೇಗದು ಇಲ್ಲಿ ಅಂದರೆ ಎಲ್ಲಿ ಸರ್? ಬಿಂತಿಲ್ಲ, ಇಲ್ಲೂ ತಗೊಂಡಿದ್ದಾರೆ. ಇನ್ನೂ ಬೇರೆ ಕಡೆ ಇದೆ. ತೀರ್ಥಹಳ್ಳಿ ಗೆದ್ದಂಥ ಅಭ್ಯರ್ಥಿಗಳಲ್ಲಿ ಬೆಂಗಳೂರಲ್ಲಿ ಸೈಟ್ ತಗೊಳ್ಳದೇ ಇದ್ದಂಥ ಸರ್ಕಾರದಿಂದ ಸೈಟ್ ತಗೊಳ್ಳೋದು ನಾನು ಒಬ್ಬನೇ. ಪಾದಯಾತ್ರೆ ಯಾವಾಗ ಎಂಬ ಪ್ರಶ್ನೆಗೆ ಜ್ಞಾನೇಂದ್ರರಿಗೆ ಹುಂಡಿ ಬಗ್ಗೆ ಉತ್ತರ ಕೊಡೋದಿದೆ. ನಮ್ಮಲ್ಲಿ ಬೇರೆ ಯಾರಾದರೂ ಉತ್ತರ ಕೊಡ್ತಾರಾ ನೋಡ್ತೀನಿ. ಅವರು ಉತ್ತರ ಕೊಟ್ಟರೆ ನಾನು ಮುಂದೆ ಹಾಕುತ್ತೇನೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವವರು, ಸರ್ಕಾರಿ ಹುದ್ದೆಯಲ್ಲಿ ಇರುವವರು ಉತ್ತರ ಕೊಟ್ಟರೆ ಸಂತೋಷ. ಅವರಿಗೆ ಬ್ಯಾಟರಿ ಕಡಿಮೆ ಆದರೆ ನಾನು ಕೊಡ್ತೇನೆ ಎಂದು ತಮ್ಮ ಮಾತಿನ ಮೂಲಕ RM ಮಂಜುನಾಥ್ ಗೌಡರಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಂತ್ಲದಿಂದ ಪ್ರತಿಭಟನೆಗೆ ಡೇಟ್ ಫಿಕ್ಸ್ ಏನಾದ್ರು ಮಾಡಿದ್ದೀರಾ ಸರ್? ಪಾರ್ಟಿಯವ್ರ ಜೊತೆಗೆ ಮಾಡ್ತೇನೆ. ನಾನು 1ನೇ ತಾರೀಕು ಅವ್ರಿಗೊಂದು ಉತ್ತರ ಕೊಡೋದುಂಟು. ಜ್ಞಾನೇಂದ್ರ ಅವ್ರಿಗೆ ಉತ್ತರ ಕೊಡೋದುಂಟು, ಹುಂಡಿದು ಉತ್ತರ ಕೊಡೋದು. ನಾನು ನೋಡ್ತೀನಿ ನಮ್ಮ ಮುಖಂಡರು ಯಾರು ಕೊಡ್ತಾರ ಅಂತ. ಅವ್ರು ಯಾರು ಕೊಟ್ಟರೆ ನಾನು ಸ್ವಲ್ಪ ಇನ್ನು ಮುಂದಕ್ಕೆ ಹಾಕ್ತೀನಿ. ಯಾಕಂದರೆ ಸರ್ಕಾರಿ ವ್ಯವಸ್ಥೆ ಒಳಗಿರೋರು, ಸರ್ಕಾರಿ ಹುದ್ದೆಯಲ್ಲಿರೋರು ನಮ್ಮವ್ರು ಯಾರು ಉತ್ತರ ಕೊಟ್ಟರೆ ಸಂತೋಷ. ಅವರಿಗೆ ಬ್ಯಾಟ್ರಿ ಕಡಿಮೆ ಆದರೆ ನಾನು ಕೊಡ್ತೇನೆ. ಸರಿ ಸರ್, ನಾನು ಕೊಡ್ತೇನೆ 1ನೇ ತಾರೀಕು. ಧನ್ಯವಾದ. ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.